ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯ್ತು. ಆಗ ಆ ಭಯೋತ್ಪಾದಕ ದಾಳಿಯ ಬಗ್ಗೆಯೇ ಸಂಶಯವನ್ನ ವ್ಯಕ್ತಪಡಿಸುವ ಮಾತನ್ನ ಕಾಂಗ್ರೆಸ್ಸಿಗರು ಆಡಿದ್ರು. ಅಂದ್ರೆ ಭಯೋತ್ಪಾದಕರ ದಾಳಿಯೇ ನಡೆದಿಲ್ಲ, ಇಲ್ಲೇನೋ ಪಿತೂರಿ ಆಗಿದೆ ಇಂಟರ್ನಲ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ವಿಶ್ವಸಂಸ್ಥೆನಲ್ಲಿ ಪಾಕಿಸ್ತಾನದವರು ಭಾರತದ ವಿರುದ್ಧ ಬಳಸ್ಕೊಂಡಿದ್ದು ಇವ್ರ ಮಾತುಗಳನ್ನ. ಯಾಕೆ ಹೀಗೆ ದೇಶದ ವಿಷಯದ ಬಂದಾಗಲೂ ಕೂಡ ಕಾಂಗ್ರೆಸ್ಸಿಗರು ಪಾಕಿಸ್ತಾನಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಮಾತಾಡ್ತಾರೆ, ಮಾನಸಿಕತೆಯನ್ನು ಕುಗ್ಗಿಸೋ ರೀತಿಯಲ್ಲಿ ಮಾತಾಡ್ತಾರೆ. ನಾವು ಇದುವರೆಗೂ ನಮ್ಮ ಸೈನಿಕರ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯನ್ನು ವ್ಯಕ್ತನೇ ಪಡಿಸಿಲ್ಲ. ನಮ್ಗೆ ಹೆಮ್ಮೆ ಇದೆ ನಮ್ಮ ದೇಶದ ಸೈನಿಕರ ಬಗ್ಗೆ. ಸೈನಿಕರ ಕ್ರೆಡಿಟ್ ಅನ್ನು ಯಾರು ಕಿತ್ಕೊಳ್ಳೋ ಕೆಲಸನೂ ಮಾಡಿಲ್ಲ. ನೋ ಡೌಟ್ ಯುದ್ಧ ಭೂಮಿಯಲ್ಲಿ ಯುದ್ಧ ರಂಗಕ್ಕೆ ಹೋದವರು ಸೈನಿಕರೇ. ಆದ್ರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರಲ್ಲ ಕಾಂಗ್ರೆಸ್ಸಿಗರು, ಅವತ್ ನೀವು ಸೈನಿಕರ ಬಗ್ಗೆ ಅಪನಂಬಿಕೆ ತಾನೇ ವ್ಯಕ್ತಪಡಿಸಿದ್ದು. ಉರಿ ದಾಳಿಯ ಬಗ್ಗೆ ಸಾಕ್ಷಿ ಕೇಳಿದ್ರಲ್ಲ, ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ ಉರಿ ದಾಳಿ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು ನಿಮಗೆ ಸಾಕ್ಷಿ ಆಗ್ಲಿಲ್ಲ, ಆದ್ರೆ ನೀವು ಸಾಕ್ಷಿ ಕೇಳಿದ್ರಿ. ನೀವು ಆವಾಗ ಸೈನಿಕರ ಬಗ್ಗೆ ನಿಮಗೆ ನಂಬಿಕೆ ಎಲ್ಲೋಗಿತ್ತು? ನಮಗೆ ನಮ್ಮ ಸೈನ್ಯ, ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆಯೂ ಇದೆ, ನಂಬಿಕೆಯೂ ಇದೆ.